ಖಾಸಗಿ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗ ವೃದ್ಧ ದಂಪತಿಗಳಿಬ್ರು ಬೀದಿಗೆ ಬಿದ್ದಿದ್ದಾರೆ ಖಾಸಗಿ ಫೈನಾನ್ಸ್ ಕಂಪನಿಯ ಅಟ್ಟಹಾಸಕ್ಕೆ. ಇಕ್ವಿಟಾರ್ ಫೈನಾನ್ಸ್ ದೌರ್ಜನ್ಯದಿಂದ ನೆಲೆ ಇಲ್ಲದಂತಾಗಿದೆ. ಹಾಸನದ ಅರಕಲಗೂಡು ತಾಲೂಕಿನ ಕೊರಟಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಸಣ್ಣಯ್ಯ ಜಯಮ್ಮ ದಂಪತಿಗೆ ಸಂಕಷ್ಟ ಎದುರಾಗಿದ್ದು ಇಬ್ಬರನ್ನ ಕೂಡ ಮನೆಯಿಂದ ಹೊರಹಾಕಿ ಬೀಗ ಹಾಕಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಜಾನುವಾರು ಕೊಟ್ಟಿಗೆಗೂ ಬೀಗ ಹಾಕಿದ ಪರಿಣಾಮ ಈ ವೃದ್ಧ ದಂಪತಿಗೆ ಸಂಕಷ್ಟ ಎದುರಾಗಿದೆ. 2023ರಲ್ಲಿ ಮಗನ ಕ್ಯಾನ್ಸರ್ ಚಿಕಿತ್ಸೆಗಂತ 2 ಲಕ್ಷ ಸಾಲ ಪಡ್ಕೊಂಡಿದ್ರು. 1 ವರ್ಷ ಸಾಲದ ಕಂತನ್ನ ಕಟ್ಟಿದ್ರೂ ಕೂಡ ಉಳಿದಿರುವಂತ ಕಂತನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕ್ರೌರ್ಯ ಮೆರೆದಿದ್ದಾರೆ. 1 ವಾರದಿಂದ ಮನೆಯ ಹೊರಗೆ ವಾಸ ಮಾಡ್ತಿದ್ದಾರೆ ಈ ವೃದ್ಧ ದಂಪತಿ. ಸಾಲ ವಾಪಸ್ ಕಟ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಆದ್ರೆ ಫೈನಾನ್ಸ್ ಕಂಪನಿಯವರು ಮಾತ್ರ ಕೇಳ್ತಾ ಇಲ್ಲ. ಮನೆಗೂ ಬೀಗ ಹಾಕಿದ್ದಾರೆ, ಜೊತೆಗೆ ದನದ ಕೊಟ್ಟಿಗೆಗೂ ಕೂಡ ಬೀಗ ಹಾಕಿದ್ದಾರೆ. ಹಾಗಾಗಿ ಇಬ್ರು ಕೂಡ ಮನೆಯ ಹೊರಗೇನೆ ಜೀವನ ಮಾಡ್ತಿದ್ದಾರೆ. ಈಗ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮನೆ ಮತ್ತೆ ಕೊಟ್ಟಿಗೆಗೆ ಬೀಗ ಹಾಕಿರೋದ್ರಿಂದ ವೃದ್ಧ ದಂಪತಿ ಬೀದಿ ಪಾಲಾಗಿದ್ದಾರೆ. ನಮ್ಮದು ಕೊರಟಗೆರೆ, ನಮ್ಮ ಯಜಮಾನ್ರ ಹೆಸರು ಸಣ್ಣಯ್ಯ, ನನ್ನ ಹೆಸರು ಜಯಮ್ಮ. ಲೋನ ಇಕ್ವಿಟಾಸ್ ಫೈನಾನ್ಸಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯಿತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯಿತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕಲ್ಲಿ ಎಷ್ಟು ಹಾಸ್ಪಿಟ್ಲ್ ಅವೆ ಅಷ್ಟೆಲ್ಲನೂ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡೋಕ್ಕೆ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯಿತು, ಕುಂತು ಕಟ್ಟೋಕೆ ಆಗಲಿಲ್ಲ. ಅಲ್ಲಿಂದ ಜೀವ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡವ್ರೆ ಇಕ್ವಿಟಾರ್ ಫೈನಾನ್ಸ್ನವರು. ನಮಗೆ ತೊಂದರೆ ಆದ್ರಿಂದವ ನಾವು ಕಟ್ಟೋಕೆ ಆಗಲಿಲ್ಲ, ಜೀವ ನಿಂತ್ಕೊತು. ನಮಗೆ ಒಂದು ಸ್ವಲ್ಪ ಕಾಲ ಅವಕಾಶ ಕೊಟ್ಟು ನಮಗೆ ಜನ ಸಹಾಯ ಮಾಡಿ ನಮಗೆ ಒಂಚೂರು ಇದು ಮಾಡಿ. ನಮ್ಮದು ಕೊರಟಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.